ಸಾಕಷ್ಟು ಸುದ್ದಿಗಳಿದಾವೆ ಇವತ್ತು ಭಾಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದರ ಕುರಿತಂತೆ. ಅದರಲ್ಲೂ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಯತೀಂದ್ರ ಅವರು ಹೇಳಿಕೆಗಳನ್ನು ಕೊಡ್ತಾನೇ ಇರ್ತಾರೆ. ಅಂದರೆ ನಮ್ಮಪ್ಪನೇ 5 ವರ್ಷ CM ಆಗಿರ್ತಾರೆ, ಹೈಕಮಾಂಡ್ ಈಗಾಗಲೇ ನಮಗೆ ಹೇಳಿಬಿಟ್ಟಿದೆ ಅನ್ನೋ ನಿಟ್ಟಿನಲ್ಲಿ ಒಂಥರ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಇವತ್ತು ಕೂಡ ಯತೀಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಅಂದರೆ ನಮ್ಮ ತಂದೆ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ ಅದಕ್ಕೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರ ಕಿವಿ ಅರಳಿಬಿಟ್ಟಿದೆ. ಯಾಕೆ ಅಂತ ಅಂದರೆ ಎಲ್ಲವೂ ಬಗೆಹರಿತು ಅಂತ ಹೇಳೋಕ್ಕೆ ಸಾಧ್ಯ ಆಗಲ್ಲ. ಬಿಕಾಸ್ ಇನ್ನೂ ಕೂಡ ಹೈಕಮಾಂಡ್ ಇದರ ಬಗ್ಗೆ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತಲೂ ಕೂಡ ಹೇಳಿಲ್ಲ. DCM ಆಗಿರುವಂಥ DK ಶಿವಕುಮಾರ್ CM ಆಗ್ತಾರೆ ಅಂತ ಕೂಡ ಹೈಕಮಾಂಡ್ ನಾಯಕರು ಹೇಳಿಲ್ಲ. ಇದೆಲ್ಲದರ ನಡುವೆ ಯತೀಂದ್ರ ಅವರು ಮಾತ್ರ ನಮ್ಮ ತಂದೆನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು DCM DK ಶಿವಕುಮಾರ್ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಆದರೆ ವ್ಯಂಗ್ಯ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಯಿತು CM ಪವರ್ ಫೈಟ್. ಯತೀಂದ್ರ ಹೇಳಿಕೆಗೆ ಕಾಂಗ್ರೆಸ್ನಲ್ಲಿ ಮತ್ತೆ ತಲ್ಲಣ ಶುರುವಾಗ್ಬಿಟ್ಟಿದೆ. ನಮ್ಮಪ್ಪನೇ ಫುಲ್ ಟೈಮ್ CM ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯತೀಂದ್ರ ಮಾತಾಡ್ತಾ ಇದ್ದಂತೆ DK ಶಿವಕುಮಾರ್ ಸಖತ್ತಾಗಿನೇ ಕೌಂಟರ್ ಕೊಟ್ಟಿದ್ದಾರೆ. ಯತೀಂದ್ರರವರೇ ನಮ್ಮ ಹೈಕಮಾಂಡ್ ಅಂತ DK ಶಿವಕುಮಾರ್ ಮಾತಾಡಿದ್ದಾರೆ. ಇದರ ನಡುವೆ ಮತ್ತೊಂದು ಡೇಟ್ ಭವಿಷ್ಯ ನುಡಿದಿದ್ದಾರೆ ಇಕ್ಬಾಲ್ ಹುಸೇನ್ ಅವರು. DKಶಿ CM ಆಗೇ ಆಗ್ತಾರೆ, ನಾವು ಮಾಡ್ತೀವಿ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಮತ್ತೊಂದೆಡೆ DKಶಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಭೈರತಿ ಸುರೇಶ್ ನಿರಾಕರಿಸಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಈಗ CM ಪವರ್ ಫೈಟ್ ಜೋರಾಗಿದೆ. ಹಾಗಾದ್ರೆ ಯತೀಂದ್ರ ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ರು? ಯತೀಂದ್ರ ಅವರ ಹೇಳಿಕೆಗೆ DCM DK ಶಿವಕುಮಾರ್ ಯಾವ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ? ಜೊತೆಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಏನು ಮಾತಾಡಿದ್ದಾರೆ? ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಈಗ 5 ವರ್ಷ ಪರಿಪೂರ್ಣ CM ವಿಚಾರ ಇನ್ನೂ ಕೂಡ ಚರ್ಚೆ ಇದೆ. ಬಜೆಟ್ ಆದ್ಮೇಲೆ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಮೀಡಿಯಾದವ್ರು ಮಾತ್ರ ಚರ್ಚೆ ಮಾಡ್ತಿದ್ದಾರೆ ಅನ್ಸುತ್ತೆ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ಇಶ್ಯೂ. ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ, ಅದನ್ನ ನೋಡ್ಬೇಕು. ಬಜೆಟ್ ಬರ್ತಾ ಇದೆ, ಫೈನಾನ್ಷಿಯಲ್ ಸಿಚುಯೇಷನ್ ಕೂಡ ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡ್ಬೇಕಾದ ಹಣಗಳು ಕೊಡ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕು. ಈಗ ಸದ್ಯಕ್ಕಂತೂ ಹಾಗೆ ಅನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನ್ ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನ್ ಗೊಂದಲ ಇದೆ ಅಂತ ಸರ್ನೇ ಕೇಳಿದ್ರು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವ್ ಇವಾಗ ಸದ್ಯಕ್ಕೆ ಯಾವುದೇ ಅದಕ್ಕೆ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಇದೆಲ್ಲ ನಾವ್ ಯಾರು ತೀರ್ಮಾನ ಬದಲಾವಣೆ ಬಯಸಿದ್ರು. ನಮಗೆ ನೋಡಿ, ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂತ ಸರ್ಕಾರ ಬೇಕು. ಅದನ್ನ ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ. ಅಲ್ಲಿ ನನಗೆ ಇಷ್ಟಪಡ್ತಕ್ಕಂಥ ಜನ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಹೌದಪ್ಪ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ ಕ್ಷಣಕ್ಕೆ ಏನು ಬದಲಾವಣೆ ಆಗ್ಬಿಡೋದಿಲ್ಲ. ಆದ್ರೆ ಅವರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ನಾನು ನೋಡಿದ್ದೀನಿ, ಕೆಲವು ಕಡೆ ಹೋದಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ, ಸಿದ್ದರಾಮಯ್ಯ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ತಾನೆ ಬರ್ತಾ ಇದಾರೆ. ಆದ್ರೆ ಅವರು 5 ವರ್ಷದಲ್ಲೇ CM ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀರಿ. ಈಗ ಬಸವರಾಜ್ ಅವರು ಸಿದ್ಧಗಂಗಾ ಶಾಸಕರು
ಅಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಏನು ಒಪ್ಪಂದ ನಾನು ನೋಡಿ ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ, ನನಗೆ ಯತೀಂದ್ರಾಗಿ ರಿಯಾಕ್ಟ್ ಮಾಡಕ್ಕೂ ಇಷ್ಟ ಇಲ್ಲ. ನಾನು ಅವ್ರ ವಿಚಾರದ ಬಗ್ಗೆ ನನಗೆ ಆರೋಗ್ಯ ಸರಿ ಇರಲಿಲ್ಲ. ನಾನು ಅವರ ವರದಿ ಆಗಲಿ ಅವ್ರ ಸುದ್ದಿ ಆಗಲಿ ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಅದನ್ನು ನೋಡಿಲ್ಲ. ನಾನು ನೋಡದೆ ಮಾತಾಡೋದು ಚೆನ್ನಾಗಿರಲ್ಲ. ನಾನು ಈಗ ತಾನೇ ಯಾವುದೋ ಪಂಚಾಯತಿ ಕಟ್ಟಡ ಇವತ್ತು ನೂತನವಾಗಿ ಹೊಸ ಕಟ್ಟಡ ಕಟ್ಟಿದ್ರು ವಿಭೂತಿಕೆರೆ ಪಂಚಾಯತಿನಲ್ಲಿ. ಅದನ್ನು ಉದ್ಘಾಟನೆಗೋಸ್ಕರ ನಾನು ಬಂದಿದ್ದೆ. ನಾನು ವಿನಾಕಾರಣ ನಾನು ನೋಡದೆ ಮಾಡಿದ್ರೆ ನಾನು ಇದು ಮಾಡೋಕ್ಕಾಗಲ್ಲ. ನಾನು ಮೊದಲು ನಿಮಗೆ 2 ಡೇಟು 6, 9 ಅಂತ ಹೇಳಿದ್ದೆ. ಆದರೆ 3ನೇ ಡೇಟ್ ನಾನು ಫೇಲ್ ಆಗಿ ಕೊಡೋಲ್ಲ. 3ನೇ ಡೇಟ್ ಹೇಳಿದ್ನಲ್ಲ, 3ನೇ ಡೇಟ್ ನಾವೇ ಕೊಡ್ತೀವಿ. ಈಗ ಅತಿ ಶೀಘ್ರದಲ್ಲೇ ನಾವೇ 3ನೇ ಡೇಟ್ ನಾವೇ ಕೊಡ್ತೀವಿ. ಅದು ಫೇಲ್ ಆಗು ಕೊಡಲ್ಲ. ನಾನು ಹೇಳಿದ್ನಲ್ಲ, ನಾನು 2 ವಾರದಿಂದ ನಾನು ಸೆಷನ್ಗೆ ಹೋಗಿಲ್ಲ. ನಾನು 1 ವಾರ ಹೋಗಿದ್ದೆ. 2ನೇ ವಾರದಲ್ಲಿ ನಾನು ಸೆಷನ್ಗೆ ಹೋಗಿಲ್ಲ. ನಾನು ಯಾವುದೇ ರೀತಿಯಾದಂಥ ಮಾಧ್ಯಮದ ಪ್ರಕಟಣೆಗಳಾಗಲಿ ಸುದ್ದಿಗಳಾಗಲಿ ನಾನು ನೋಡಲಿಲ್ಲ. ನನ್ನ ಕಣ್ಣು ಆಪ್ರೇಷನ್ ಆಗಿತ್ತು. ಅದಕ್ಕೋಸ್ಕರ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನು ನಾವು ಕೊಡಬೇಕು. ನ್ಯಾಯಯುತವಾಗಿ ಅವರ ಒಂದು ಸೇವೆ, ಅವರ ಸಂಘಟನೆ, ಅವರ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಏನು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅದನ್ನೇ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಹೇಳಿದ್ದಾರೆ. ಹೈಕಮಾಂಡ್ ಏನು ಹೇಳ್ತದೆ ಅದ್ರ ಪ್ರಕಾರನೇ ನಮ್ಮ ಪಕ್ಷ ಇರುವಂಥದ್ದು ರಾಜ್ಯದಲ್ಲಿ. ಆದ್ರಿಂದ ಮುಖ್ಯಮಂತ್ರಿಗಳದ್ದು ವಿಚಾರ ಆಗಲಿ ಯಾವುದೇ ಆಗಲಿ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಅವ್ರನ್ನೇ ಕೇಳಬೇಕು. ಏನು ಯಾರು ಹೇಳಿದ್ದು? ಅವ್ರನ್ನೇ ಕೇಳಿ, ನನ್ ಕೇಳಿದ್ರೆ ನಾನು